ಒಬ್ಬ ರಾಜ ಟ್ರಿವಿಲ್ ಅಂತ ಇದ್ದ. ಅವನ ಹೆಂಡತಿ ಈಲಿಯಾ ಕೂಡ ಇದ್ಲು. ಟ್ರೆವರ್ ಅನ್ನು ನೋಡಿದರೆ ಇಡೀ ರಾಜ್ಯದ ಜನಕ್ಕೆ ಇಷ್ಟವಾಗುತ್ತಿತ್ತು. ಹಾಗೂ ಅವರ ಹೆಂಡತಿಯನ್ನು ನೋಡಿದರೆ ಯಾರಿಗೂ ಇಡಿಸುತ್ತಿರಲಿಲ್ಲ. ಅವಳಿಗೆ ತುಂಬಾನೇ ಕೋಪ ಇತ್ತು. ನೀನು ತುಂಬಾ ಸಮಯ ತಗೊಳ್ತಾ ಇದ್ಯಾ ನನಗೆ ಜಡೆ ಹಾಕೋದಿಕ್ಕೆ. ನನ್ನನ್ನ ಕ್ಷಮಿಸಿ ರಾಣಿ, ಇದು ಸ್ವಲ್ಪ ಕಷ್ಟ ಇದೆ ಹಾಕೋಕೆ. ನಿನಗೆ ಎಷ್ಟು ಧೈರ್ಯ ರಾಣಿಗೆ ಎದುರುತ್ರ ಕೊಡ್ತೀಯಾ? ಈಗ್ಲೇ ನನ್ನ ಕೋಟೆನ ಬಿಟ್ಟು ಹೋಗು. ಓ ಈಲಿಯಾ, ಯಾಕಾತರ ಮಾಡ್ದೆ? ಅವಳು ತುಂಬಾ ಕಷ್ಟಪಟ್ಟು ಮಾಡ್ತಿದ್ಲು. ಅವಳು ಬೇಗ ಕೆಲಸ ಮಾಡ್ತಿರ್ಲಿಲ್ಲ. ನೀನ್ ಅಷ್ಟೊಂದು ಕೋಪ ಮಾಡ್ಕೋಬಾರ್ದು ಪ್ರಿಯೆ. ಕಾಲ ಕಳೆಯುತ್ತಿದ್ದಂತೆ ರಾಣಿಯ ಕೋಪ ಹೆಚ್ಚುತ್ತಲೇ ಹೋಯಿತು. ಎಲ್ಲರಲ್ಲೂ ಅಸಮಾಧಾನ ಜಾಸ್ತಿ ಆಗುತ್ತಲೇ ಇತ್ತು. ರಾಜನಿಗೆ ಏನು ಮಾಡಲು ಸಾಧ್ಯವಾಗಲಿಲ್ಲ. ಈಲಿಯಾ, ನೀನು ಮಂತ್ರಿಗಳ ಹತ್ರ ಆತರ ಮಾತಾಡಬಾರ್ದಾಗಿತ್ತು. ಅವರು ಪದಗಳನ್ನ ತುಂಬಾ ನಿಧಾನಕ್ಕೆ ಮಾತಾಡ್ತಿದ್ದಾರೆ. ಅವ್ರು ಸ್ವಲ್ಪ ಬೇಗ ಮಾತಾಡೋದಕ್ಕೆ ಕಲಿಬೇಕು. ಇನ್ನು ವೇಗವಾಗಿ ಮಾತಾಡಿದ್ರೆ ನನ್ಗೆ ಅರ್ಥ ಆಗೋದಿಲ್ಲ. ಈಲಿಯಾ, ನಿನ್ಗಾಗಿ ಏನೋ ತಂದಿದ್ದೀನಿ ನೋಡು. ಲಿಲೀಸ್, ನನ್ನ ಫೇವರೇಟ್. ರಾಜ ಟ್ರೆವರ್ಗೆ ಚಿಂತೆ ಆಗಿತ್ತು ಅವರ ಹೆಂಡತಿಗೆ ಹೇಗೆ ಸಮಾಧಾನ ಹೇಳ್ಕೊಡೋದು ಅಂತ. ಒಂದು ದಿನ ಈಲಿಯಾ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿದ್ದ. ನನ್ಗೆ ಅರ್ಥನೇ ಆಗ್ತಿಲ್ಲ, ನನ್ನ ಮದುವೆ ಆಗೋದಕ್ಕೂ ಮುಂಚೆ ಅವಳು ಎಷ್ಟು ತಾಳ್ಮೆಯಿಂದ ಇದ್ಲು. ಹೌದು, ಸ್ವಲ್ಪ ಕೋಪ ಇತ್ತು, ಆದ್ರೆ ಈಗ ಜಾಸ್ತಿ ಆಗ್ತಾನೆ ಇದೆ. ಮತ್ತೆ ಎಲ್ಲರಿಗೂ ಅದರಿಂದ ಬೇಸರ ಆಗ್ತಿದೆ. ಅವಳು ರಾಣಿ ಆದ್ಮೇಲೆ ತುಂಬಾನೇ ಬದಲಾದ್ಲು. ಏನದು? ಓ ಮಗು, ಎಲ್ಲಿಂದ ನೀನ್ ಬಂದೆ? ಅಯ್ಯೋ ಪಾಪ, ನಾನ್ ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನಾನು ನಿಜ ಹೇಳಿ ಟ್ರೇವರ್ ಎಲ್ಲೋದ್ರು? ಅವ್ರ ಹೊರಗಡೆ ಹೋಗಿ ತುಂಬಾ ಹೊತ್ತಾಯ್ತು. ಆದ್ರೆ 10 ನಿಮಿಷ ಅಷ್ಟೇ ಆಗಿರೋದು. ಏನು? ನೀನೀಗ ನನ್ನ ವಿರುದ್ಧವಾಗಿ ಮಾತಾಡಿದ್ಯಾ? ಈಲಿಯಾ, ನೋಡು, ನನಗೆ ಒಂದು ಮಗು ಸಿಕ್ತು. ಅದು ನದಿಯಲ್ಲಿ ತೇಲ್ತಾ ಇತ್ತು. ಮಗುನ ಎಲ್ಲಿಂದ ಸಿಕ್ತು? ಒಂದು ಟಿಪ್ಪಣಿ.